ಬರೀ ಪಾರ್ಕನ್ನು ಮಾಡೋದ್ರ ಜೊತೆಯಲ್ಲೇ ಈ ಹಸು ಕರುಗಳು ಇವು ಬಿಡಾಡಿ ದನಗಳು ಇವು ಯಾರೋ ಏನೋ ಗೊತ್ತಿಲ್ಲ ಬಂದು ಅಡಿಗೆ ಹೋಗ್ಬಿಟ್ಟು ಅಲ್ಲಿ ತಿಂದು ಇಲ್ಲಿ ಬಂದು ಮಲಗ್ತವೆ. ಅವಕ್ಕೆ ನೀರು ಇರಲಿಲ್ಲ. ಅದನ್ನ ಆಲೋಚನೆ ಮಾಡಿ ನಮ್ಮ ಸಂಘದಲ್ಲಿ ಡಿಸಿಷನ್ ತಗೊಂಡು ಇದು ನಮ್ಮ ತೊಟ್ಟಿಯನ್ನು ಮಾಡಿದ್ವಿ. ಈಗ ಆ ತೊಟ್ಟಿಗೆ ಸುಮಾರು ದಿನ ನೀರು ಬರ್ತವೆ, ನೀರು ಕುಡಿಯೋಕ್ಕೋಸ್ಕರ ಬರ್ತವೆ, ಬಂದು ಇಲ್ಲೆಲ್ಲ ಮಲಗ್ತವೆ. ಮತ್ತು ಸಾಯಂಕಾಲ ಆದ ತಕ್ಷಣ ಮೇವಿಗೋಸ್ಕರ ಅವು ಹೊರಗಡೆ ಹೋಗ್ತವೆ. ಇದನ್ನು ಈ ಯಾರು ನಗರಸಭೆಯವರು ಈ ಕೆಲಸವನ್ನು ಅಲ್ಲಲ್ಲಿ ಬಡಾವಣೆಯಲ್ಲಿ ಎಲ್ಲೆಲ್ಲಿ ಪಾರ್ಕ್ ಇದೆ, ಎಲ್ಲೆಲ್ಲಿ ಇದೆ ಅಲ್ಲಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಿದರೆ ಈ ಬಿಡಾಡಿ ದನಗಳಿಗೆ ಒಂದು ಬಾಯಾರಿಕೆಗೋಸ್ಕರ ನೀರನ್ನು ಕೊಟ್ಟಂಗಾಗುತ್ತೆ, ಒಂದು ಧರ್ಮ ಬರುತ್ತೆ, ಪಾಲನೆ ಆಗುತ್ತೆ. ಹಿಂಗಾಗಿ ಮನುಷ್ಯನ ಮಾಡಿದರೆ ವಿಷ, ಆದರೆ ಪ್ರಾಣಿ ಪಕ್ಷಿಗಳಿಗೆ ಮಾಡಿದರೆ ಇದು ಭಾಳ ಒಳ್ಳೆಯದಾಗುತ್ತೆ ಅನ್ನೋಂಥ ಮಾತನ್ನು ಹೇಳ್ತಾ ನಾವು ಇದನ್ನು ಮನಗಂಡು ಇವತ್ತು ಈ ಹಸುಗಳು ಏನದಾವಲ್ಲ ಎಲ್ಲ ಓರಿ ಕರುಗಳು ಹಾಕಿದ್ದಾವೆ. ಎರಡು ಇದ್ದಂಥ ಹಸುಗಳು ಈಗ ಸುಮಾರು ಒಂದು 50-60 ದನಗಳಾಗಿ ಮಾರ್ಪಟ್ಟಿದ್ದಾವೆ. ಇದನ್ನು ನಾವು ದಿನ ನೋಡಿ ಇದನ್ನು 15 ದಿನಕ್ಕೋಸ್ಕರ ನಾವು ಸ್ವಚ್ಛತೆ ಕಾರ್ಯಕ್ರಮವನ್ನು ಮಾಡಿ ಫಸ್ಟ್ ಕ್ಲಾಸ ನೀರಿಟ್ಟಿರ್ತೀವಿ. ಅವು ಬಂದು ಸ್ವಚ್ಛ ಕುಡಿದು ಹೋಗ್ತವೆ. ನನಗಂತೂ ಭಾಳ ಸಂತೋಷ ಆಗಿದೆ. ಅದು ಒಂದು ಧರ್ಮದ ಕಾರ್ಯ.